ಗುಡ್ ಮಾರ್ನಿಂಗ್ ಡಿಎಕ್ಷನ್ ಫ್ರೆಂಡ್ಸ್. ಇವತ್ತಿನ ದಿವಸ ಇದು ನಾವು ಮಾಡ್ತಾ ಇರೋದು 16ನೇ ವಿಡಿಯೋ. ಈಗ ನಾನು ನಮ್ಮ ಶ್ರೀಧರ್ ಪತ್ತಾರ್ ಅವ್ರು ಅಂತೇಳಿ ಇವರು ಹಳಿಯಾಳದೊಳಗೆ ನಮ್ಮ ಮಾಮಾವರು ಇರ್ತಾರೆ, ನಮ್ಮ ಮಿಸ್ಸಸ್ ಅಣ್ಣವರು, ಅವರ ಚಿರಂಜೀವಿ ಇವರು ಬೆಂಗಳೂರದೊಳಗೆ ಜಾಬ್ ಮಾಡ್ತಾರೆ, ಆನ್ಲೈನ್ ಜಾಬ್ ಮಾಡ್ತಾರೆ. ಮತ್ತು ಇವರು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಇವಾಗ 2.5 ತಿಂಗಳಾಯಿತು ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನು ಸೇವನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಅವರು ತಮ್ಮ ಅಭಿಪ್ರಾಯವನ್ನು ಹೇಳಿ ಅನ್ನೋದು ನನ್ನ ವಿಚಾರ. ಅದಕ್ಕೋಸ್ಕರ ನಾನು ಈ ಹಿಂದೆ ಹೇಳಿದ್ದೆ, ನಾನು ಕೆಲವು ಈಗಾಗಲೇ ಈ ಪ್ರಾಡಕ್ಟ್ಗಳನ್ನು ತಗೊಂಡವರ ಸಂದರ್ಶನವನ್ನು ಮಾಡ್ತೀನಿ ಅಂಥೇಳಿ. ನಮಸ್ಕಾರ ಸರ್. ನಮಸ್ಕಾರ. ಈಗ ನಿಮಗೆ ಈ ಪ್ರಾಡಕ್ಟ್ ತಗೊಳಕ್ಕೆ ಆರಂಭ ಮಾಡಿಂದ ನಿಮಗೇನು ಅನಿಸ್ಲಕತ್ತದ? ಸೊ ನಾನು ಜನವರಿ ಫಸ್ಟ್ ವೀಕಿಂದ ಈ ಪ್ರಾಡಕ್ಟ್ಗಳನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಜನವರಿ 2024 ಫಸ್ಟ್ ವೀಕ್. ಸೊ ನಾನು ಫಸ್ಟು ಗ್ಯಾನೋಜಿ ಟೂತ್ಪೇಸ್ಟನ್ನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಒಂದು 2 ದಿನ ಆದಮೇಲೆ ಐ ಸ್ಟಾರ್ಟೆಡ್ ವಿತ್ ಸ್ಪಿರುಲಿನಾ, ಡಿಎಕ್ಷನ್ ಸ್ಪಿರುಲಿನಾ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅದೇ ದಿನ GLನೂ ಸ್ಟಾರ್ಟ್ ಮಾಡಿದೆ. ಸರ್ ನನಗೆ ಫಸ್ಟ್ ಏನಂದರೆ, ನಾನು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಎವ್ರಿ ಡೇ ನಾನು ಅರೌಂಡ್ 8 ರಿಂದ 10 ಗಂಟೆ ಮೀಟಿಂಗಲ್ಲಿ ಕೂರ್ತೀನಿ. ಸೊ ನನ್ನ ಮೀಟಿಂಗಲ್ಲಿ ಭಾಳ ಒಳ್ಳೇದಾಗ್ತಾ ಇದೆ, ಯಾಕಂದರೆ ನಾನು ಮಾತಾಡ್ತಾ ಇರ್ತೀನಲ್ಲ ಯಾವಾಗಲೂ. ಬ್ರೀತಿಂಗ್ ಚೆನ್ನಾಗಿ ಆಗ್ತಾ ಇದೆ, ಹಲ್ಲುಗಳಲ್ಲಿ ಯಾವುದೇ ತೊಂದರೆ ಬರ್ತಾ ಇಲ್ಲ. ಆಮೇಲೆ ಒಸಡಿನಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಆಮೇಲೆ ಯಾವಾಗಲೂ ಹಲ್ಲು ರಿಫ್ರೆಶ್ ಆಗಿರುತ್ತೆ. ಆಮೇಲೆ ನಮ್ಮದು ಈ ಗಂಟ್ಲು ಇರುತ್ತಲ್ವಾ, ಕಿರಿಕಿರಿ ಬರ್ತಾ ಇಲ್ಲ. ಈ ಥರ ಒಂದು ಒಳ್ಳೆಯದು ಅನಿಸ್ತಾ ಇದೆ, ನನಗೆ ಅನಿಸಿದೆ. ಆಮೇಲೆ ಎರಡನೇದಾಗಿ ಸ್ಪಿರುಲಿನಾ ತಗೊಳ್ತಾ ಇದ್ದೀನಲ್ವಾ, ಸೊ ಮೊದಲು ಎಲ್ಲ ಫುಲ್ಲು ನನಗೆ ಸುಸ್ತಾಗ್ತಾ ಇತ್ತು ಮನೆಗೆ ಬಂದಾಗ. ಆಮೇಲೆ ನಿದ್ದೆ ಅರ್ಧಂಬರ್ಧ ಆಗ್ತಾ ಇತ್ತು. ಇವಾಗ ಸ್ಪಿರುಲಿನಾ ತಗೊಳ್ತಾ ಇರೋದ್ರಿಂದ ನನಗೆ ಎಕ್ಸಾಕ್ಟಾಗಿ 7 to 8 ಅವರ್ಸು ನಿದ್ದೆ ಬರ್ತಾ ಇದೆ. ಆಮೇಲೆ ವಿದೌಟ್ ಡಿಸ್ಟರ್ಬ್ ನಿದ್ದೆ, ಎಕ್ಸಾಕ್ಟಾಗಿ ನಿದ್ದೆ ಬರ್ತಾ ಇದೆ, ಅದಕ್ಕೂ ಏನು ತೊಂದರೆ ಇಲ್ಲ. ಆಮೇಲೆ ಯಾವುದೇ ಥರದ ತಲೆಯಲ್ಲಿ ಒತ್ತಡ ಬರ್ತಾ ಇಲ್ಲ. ಆ್ಯಂಡ್ ಮೋಷನ್ ಸರಿ ಆಗ್ತಾ ಇದೆ. ಬೆಳಿಗ್ಗೆ ಮೋಷನ್ ಅರ್ಧಂಬರ್ಧ ಆಗ್ತಾ ಇತ್ತು, ಅಂದ್ರೆ 2 ಸಲ ಆಗ್ತಾ ಇತ್ತು ಬೆಳಿಗ್ಗೆ, ಇವಾಗ ಒಂದೇ ಸಲ ಆಗಿ ಕ್ಲಿಯರ್ ಆಗ್ತಾ ಇದೆ. ಇದೇನಕ್ಕಂದ್ರೆ ಹೊಟ್ಟೆಯಲ್ಲಿರುವ ಹೈಡ್ರೋಕ್ಲೋರಿಕ್ ಆಸಿಡ್, HCl ಆಸಿಡ್ ಏನಿದೆ, ಇದು ಸ್ಪಿರುಲಿನಾ ತಿನ್ನೋದ್ರಿಂದ ಅದು ಹೊಟ್ಟೆಯಿಂದ ನಮ್ದು ಎನಸ್ ಮುಖಾಂತರ ಹೋಗ್ತಾ ಇದೆ. ಅದು ಹೋಗ್ತಾ ಇರೋದ್ರಿಂದ ನನಗೆ ಏನಾಗ್ತಾ ಇದೆ, ಒಳ್ಳೆಯ ಒಂದು ಮೋಷನ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಸೊ ಇದರಿಂದ ನನಗೆ ಏನು ಅನಿಸಿದೆ ಅಂದರೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇತ್ತು ನನಗೆ ಮೊದಲು. ನಾನು ಹೈ ಹೋಗ್ತಾ ಇರಲಿಲ್ಲ, ಸ್ವಲ್ಪ ಜಾಸ್ತಿ ಇತ್ತು, ಈಗ ಕಂಟ್ರೋಲಿಗೆ ಬಂದಿದೆ. ಅಂದರೆ ಎಷ್ಟೇ ಮೀಟಿಂಗ್ ಆದರೂ, ಎಷ್ಟೇ ಪ್ರೆಷರ್ ಇದ್ರು, ಸ್ಯಾಟರ್ಡೆ ಸಂಡೇ ವರ್ಕ್ ಇದ್ರು, ಆಮೇಲೆ ಹಾಲಿಡೇಲಿ ವರ್ಕ್ ಇದ್ರು ಸಹಿತ ನಮಗೇನು ನನಗೆ ತೊಂದರೆ ಆಗ್ತಾ ಇದೆ, ಆಮೇಲೆ ಹೆವಿ ವರ್ಕ್ ಆಗ್ತಾ ಇದೆ ಅನಿಸ್ತಾ ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ ಇವಾಗ. ಸೊ ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು. ಆಮೇಲೆ GL ಇಂದ ತಗೊಳ್ತಾ ಇದ್ದೀನಲ್ವಾ, GL ಇಂದನೂ ನನಗೆ ಒಳ್ಳೆ ಒಂದು ಬಾಡಿಯಲ್ಲಿ ಪಟ್ಟೆ ಇತ್ತು ನನಗೆ ಮೊದಲು ಒಂಚೂರು, ಅದು ಒಂದು ಸ್ವಲ್ಪ ಕಡಿಮೆ ಆಗಿದೆ. ಆಮೇಲೆ ಒಳ್ಳೆ ಒಂದು ಉಸಿರಾಟ ಆಗ್ತಾ ಇದೆ. ಬೆಂಗಳೂರಲ್ಲಿ ನಮ್ಗೆ ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ ಇರುತ್ತಲ್ವಾ, ಸೊ GL ತಗೊಳ್ತಾ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಆಮ್ಲಜನಕ ಸಿಗ್ತಾ ಇದ್ದಂಗಿದೆ. ಇವನ್ ಹೊರಗಡೆನೂ ಸಹಿತ, ಆಫೀಸ್ನಲ್ಲಿ ಕೂತಾಗ ಸಹಿತ, ಮನೆಯಲ್ಲಿ ಕೂತಾಗ ಸಹಿತ ಏನಾಗ್ತಾ ಇದೆ, ಒಳ್ಳೆ ಒಂದು ಆಕ್ಸಿಜನ್ ಬಾಡಿ ಸೆಲ್ಸ್ಗಳಿಗೆ ಸಿಗ್ತಾ ಇದೆ. ಆಮೇಲೆ ನನ್ನ ಮುಖಾಂತರ ನಮ್ದು ಒಬ್ರು ಎಂಪ್ಲಾಯೀಸ್ ಇದ್ದಾರೆ, ನಮ್ಮ ಕಂಪ್ನಿಯಲ್ಲಿದೆ, ನಮ್ದು ಸಬಾರ್ಡಿನೇಟ್ ಎಂಪ್ಲಾಯಿ ಇದ್ದಾರೆ. ಅವರು ನಾವು ಸ್ಪಿರುಲಿನಾ, GL, ಆಮೇಲೆ ಬ್ಲ್ಯಾಕ್ ಕಮ್ಯುನಿ ಎಲ್ಲ ಕೊಟ್ಟಿದ್ವಿ. ಅವ್ರಿಗೂ ಸಹ ಇದು ಏನಂತ ಹೇಳಿದ್ರೆ, ಬ್ರೀತಿಂಗ್ ಪ್ರಾಬ್ಲಮ್ಮು, ಆಮೇಲೆ ಸೈನಸ್ ಪ್ರಾಬ್ಲಮ್ಮು, ಆಮೇಲೆ ಹಾರ್ಟ್ ಒಳಗಡೆ ಉರಿ, ಆಮೇಲೆ ಎದೆಯಲ್ಲಿ ಕಫ, ಆಮೇಲೆ ಗಂಟಲಲ್ಲಿ ಕಿರಿಕಿರಿ, ಈ ಥರ ಸಮಸ್ಯೆಗಳು 35 ಡೇಸಲ್ಲಿ ಕ್ಲಿಯರ್ ಆಗೋಯ್ತು ಸರ್. ವೆರಿ ಗುಡ್. ಓಕೆ. ಆಮೇಲೆ ಇವಾಗ ಅವ್ರು ಕಂಟಿನ್ಯೂ ಮಾಡಿದ್ದಾರೆ, ಈಗ 3rd ಮಂತಲ್ಲಿ ಇದ್ದಾರೆ, ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ 1 ವರ್ಷದಿಂದ ಇದ್ದಿದ್ದ ಪ್ರಾಬ್ಲಮ್ಮು 35 ಡೇಸಲ್ಲಿ ಕ್ಲಿಯರ್ ಆಗೋಯ್ತು. ಸೂಪರ್. ಸೊ ದಿಸ್ ಇಸ್ ದ ಎಫೆಕ್ಟ್ ಆಫ್ ಡಿಎಕ್ಷನ್ ಪ್ರಾಡಕ್ಟ್ಸ್. ಓಕೆ. ಸೊ ಏನಂದ್ರೆ, ನಾವು ಅಲ್ಲಿ ಇಲ್ಲಿ ಖರ್ಚು ಮಾಡೋದಕ್ಕಿಂತ, ಓಕೆ, ಒಳ್ಳೆಯ ಒಂದು ಪ್ರಾಡಕ್ಟ್ ಇದೆ. ಇದು ಹರ್ಬಲ್ ಪ್ರಾಡಕ್ಟ್, ಆರ್ಗ್ಯಾನಿಕ್ ಪ್ರಾಡಕ್ಟ್, ಆಮೇಲೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನ ಏನಾದರೂ ನಾವು ತೊಗೊಂಡ್ರೆ ನಾವು ಲೈಫಲ್ಲಿ ಆರಾಮಾಗಿ BP ಶುಗರ್ ಇಲ್ಲದೆ ಇರಬಹುದು. ಆಮೇಲೆ ಏನಂದರೆ, ನಮ್ಮದು ಹೆಲ್ತ್ ಚೆನ್ನಾಗಿರೋದ್ರಿಂದ ನಾವು ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ದುಡ್ಡನ್ನು ಗಳಿಸ್ಬೋದು, ಟೆನ್ಷನ್ ಇರೋದಿಲ್ಲ. ಆಮೇಲೆ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಕೆಮಿಕಲ್ ತಗೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ನಾವು ನಮ್ಮ ಹೊಟ್ಟೆಯನ್ನು, ಆರೋಗ್ಯವನ್ನು ಒಳ್ಳೆಯದಾಗಿ ಇಟ್ಕೋಬೋದು. ಆಮೇಲೆ ನಮಗೆ ಒಂದು ವಿಲ್ ಪವರ್ ಜಾಸ್ತಿ ಆಗುತ್ತೆ ಇದರಲ್ಲಿ. ಆಮೇಲೆ ಟೆನ್ಷನ್ನು ಬರೋದಿಲ್ಲ ನಮ್ಮ ಹೆಲ್ತ್ ಬಗ್ಗೆ. ಸೊ ಇಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಆ್ಯಂಡ್ ನೀವೇ ನಮಗೆ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸಿರೋದ್ರಿಂದ ನಿಮಗೂ ಸಹ ಧನ್ಯವಾದಗಳು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಿಲ್ಲ, ಈಗ ಜನರಿಗೆ ಇದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಜನರಿಗೆ ಏನ್ ಹೇಳ್ಬೇಕಂತ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಭಾರತದಲ್ಲಿ 140 ಕೋಟಿ ಜನ ಇದ್ದಾರೆ. ಓಕೆ, ಸೊ ಮೋಸ್ಟ್ ಆಫ್ ದಿ ಪೀಪಲ್ ಅಂದ್ರೆ 135 ಕೋಟಿ ಇಟ್ಕೊಳ್ಳಿ, ಬಹಳಷ್ಟು ಒಂದು ಜನರ ಮೈಂಡ್ ಬ್ಲಾಕ್ ಆಗಿದೆ. ಬ್ಲಾಕ್ ಅಂದ್ರೆ ಯಾವ ತರ ಆಗಿದೆ ಅಂದ್ರೆ, ನಾವು ಯಾವ್ದು ಆಹಾರ ತಿನ್ಬೇಕು, ಯಾವ್ದು ಆಹಾರ ತಿನ್ನಬಾರ್ದು, ಯಾವ ಆಹಾರದಲ್ಲಿ ಕೆಮಿಕಲ್ ಇದೆ, ಯಾವ ಆಹಾರದಲ್ಲಿ ಕೆಮಿಕಲ್ ಇಲ್ಲ, ಆಮೇಲೆ ಏನ್ ತಿಂದ್ರೆ ಏನಾಗುತ್ತೆ, ಅವೇರ್ನೆಸ್ ಕಡಿಮೆ ಆಗಿದೆ. ಓಕೆನಾ, ಇವರೆಲ್ಲರೂ ಈ ಕರ್ದಿದ ಐಟಮ್ಸು, ಆಮೇಲೆ ಫುಲ್ ಕೆಮಿಕಲ್ ಯುಕ್ತ ಆಹಾರಗಳು ತಿಂತಾ ಇದ್ದಾರೆ, ಆಮೇಲೆ ಫುಲ್ ನಾನ್ ವೆಜ್ ಜಾಸ್ತಿ ತಿಂತಾ ಇದ್ದಾರೆ. ಓಕೆ, ಕರ್ದಿದ್ದು ಇದೆಲ್ಲ ಆಗಿರೋದು ಏನಾಗ್ತಾ ಇದೆ, ಮೈಂಡ್ ಬ್ಲಾಕ್ ಆಗಿ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಕೊಂತ ಗೊತ್ತಾಗ್ತಾ ಇಲ್ಲ. ಅದೇ ಬೇಕರಿ ಐಟಮು, ಫಾಸ್ಟ್ ಫುಡ್, ಜನರದ್ದು ಊಟದ ಸಿಸ್ಟಮ್ ಬಹಳ ಕೆಟ್ಟಬಿಟ್ಟದ. ಹೌದು, ಅದರಿಂದ ಆರೋಗ್ಯ ಕೆಡಾಕತ್ತದ. ಕರೆಕ್ಟ್. ಮೇನ್ ಅಂದ್ರೆ ಎಣ್ಣೆ. ಸೊ ಎಣ್ಣೆಯಲ್ಲಿ ನೀವು ನೋಡಿ, ಯಾವ್ದಾದ್ರು ಒಂದು ಮಾರ್ಕೆಟ್ ಅಲ್ಲಿ ಸಿಗುವಂತ ಎಣ್ಣೆಯಲ್ಲಿ 80% ಅದರಲ್ಲಿ ಪ್ಯಾರಾಫಿನ್ ಆಯಿಲ್ ಇರುತ್ತೆ, ಹೆಕ್ಸೇನ್ ಇರುತ್ತೆ, ಆಮೇಲೆ ಅನ್ವಾಂಟೆಡ್ ಪೆಟ್ರೋಕೆಮಿಕಲ್ ಇರುತ್ತೆ. 80%, ಓನ್ಲಿ 20% ಮಾತ್ರ ಅದರಲ್ಲಿ ಕರೆಕ್ಟ್ ಆದ ಒಂದು ಎಣ್ಣೆ ಇರುತ್ತೆ. ಅದು ನಾವು ದೇಹಕ್ಕೆ ತಗೊಳ್ಳೋದ್ರಿಂದ ಏನಾಗ್ತಾ ಇದೆ, ಎಲ್ಲ ಬಾಡಿ ಪಾರ್ಟ್ಸ್ ಗಳು ಡ್ಯಾಮೇಜ್ ಆಗ್ತಾ ಇದೆ, ಪಾಯ್ಸನ್ ಆಗ್ತಾ ಇದೆ. 40ರಿಂದ 42 ವಯಸ್ಸೊಳಗಡೆ BP, ಶುಗರ್ ಎಲ್ಲರಿಗೂ ಬರ್ತಾ ಇದೆ. ದೇಹದಲ್ಲಿ ಆರೋಗ್ಯ ಇಲ್ಲ. ಬೆಳಗ್ಗೆ ಹೇಳ್ತಾ ಇದ್ದಂಗೆನೆ ನಮ್ಗೆ ಏನಾಗ್ತಾ ಇದೆ, ಸುಸ್ತಾಗ್ತಾ ಇದೆ, ಚೈತನ್ಯ ಇಲ್ಲ, ಆಮೇಲೆ ಎನರ್ಜಿ ಇಲ್ಲ, ಆಮೇಲೆ ಏನೇ ನೆಗಡಿ ಜ್ವರ ಬಂದ್ರು ಡಾಕ್ಟರ್ ಹತ್ರ ಹೋಗೋದು, ಅದು ಮತ್ತೆ ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಆಮೇಲೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಲ್ವಾ. ಸೊ ಬ್ರೀತಿಂಗ್ ಪ್ರಾಬ್ಲಮ್ ಬರ್ತಾ ಇದೆ ಎಲ್ರಿಗೂ, ಒಳ್ಳೆ ಇದು ಮಾರ್ಕೆಟ್ ಅಲ್ಲಿ ಸಿಗೋ ಎಣ್ಣೆ ತಿಂತಾ ಇರೋದ್ರಿಂದ. ಸೊ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ, ಆರ್ಗ್ಯಾನಿಕ್ ಆಯಿಲ್ ಅನ್ನ ನಾವು ಯೂಸ್ ಮಾಡಬೇಕು, ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅನ್ನ ಯೂಸ್ ಮಾಡಬೇಕು, ಅಥವಾ ರೈಸ್ ಬ್ರೈನ್ ಆಯಿಲ್ ಅನ್ನ ಯೂಸ್ ಮಾಡಬೇಕು, ಕೆಮಿಕಲ್ ಇದ್ದೇ ಇರೋದು. ಸೊ ಡಿಎಕ್ಸನ್ ಅಲ್ಲೂ ಬರುತ್ತೆ ರೈಸ್ ಬ್ರೈನ್ ಆಯಿಲ್ ಅಂತ, ಮತ್ತೆ ಅದನ್ನ ಯೂಸ್ ಮಾಡಬಹುದು. ಇಲ್ಲಪ್ಪ ಅಂದ್ರೆ ಆರ್ಗ್ಯಾನಿಕ್ ಆದ ಆಯಿಲ್ ಅನ್ನು ಯೂಸ್ ಮಾಡಬಹುದು ಎವ್ರಿ ಡೇ ಟು ಡೇ ಲೈಫ್. ಈಗ ನಾವು ಏನಾದ್ರು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ನಾವು ಅಡಿಗೆ ಎಣ್ಣೆಯನ್ನ ಕೊಡ್ಬೋದು, ಯಾಕಂದ್ರೆ ಅಡಿಗೆ ಎಣ್ಣೆಯಿಂದ ಮೇನ್ ನಮ್ಗೆ ಹೊಟ್ಟೆ. ಗಿಫ್ಟ್ ಕೊಡುವಾಗ ಈಗೆಲ್ಲ ನಮ್ಮಲ್ಲಿ ಕೆಲವರು ನಮ್ಮ ಟೂತ್ ಪೇಸ್ಟ್ ಗಳನ್ನು ಕೊಡ್ತಾರ, ಟೂತ್ ಬ್ರಷ್ ಗಳನ್ನು ಕೊಡ್ತಾರ. ಯಾಕಂದ್ರೆ ನಮ್ಮ ಬ್ರಷ್ಗಳು ನೋಡ್ರಿ, ಅವು ಬಂಬೂದಿಂದ ಮಾಡಿರ್ತಾರ, ಬಿದಿರ್ಲಿಂದ. ಆಮೇಲೆ ಬ್ರಿಸ್ಟಲ್ ಕೂಡ ಅವೆಲ್ಲ ಪ್ಲಾಸ್ಟಿಕ್ ಲಿಂದ ಮಾಡಿರಂಗಿಲ್ಲ. ಈಗ ಪ್ಲಾಸ್ಟಿಕ್ ಲಿಂದ ಮಾಡಿದಂತ ಈ ಏನದಾವ ಬ್ರಿಸ್ಟಲ್ಗಳು ನಾವು ಹಲ್ಲು ಉಜ್ಜೋದ್ರಿಂದ ಏನ್ ಮಾಡ್ತಾರೆ ಎಲ್ಲಾರು ಅಂದ್ರೆ, ಅದು ಆಕ್ಚುಲ್ 1 ತಿಂಗಳು ಅಥವಾ 3 ತಿಂಗಳು ಅಷ್ಟೇ ಬಳಸ್ಬೇಕಂತಿರ್ತದೆ. 6 ತಿಂಗಳ ವರ್ಷದ ಗಂಟ್ಲೆ ಬಳಸ್ತಾರೆ ಕೆಲವರು ಅದನ್ನೇ. ಅದ್ರಾಗ ಏನಾಗ್ತದೆ ಅಂದ್ರೆ, ಆ ಬ್ರಿಸ್ಟಲ್ದೊಳಗೆ ಇರ್ತಕ್ಕಂಥ ಮೈಕ್ರೋ ಪ್ಲಾಸ್ಟಿಕ್ ನಮ್ಮ ಬಾಯಿ ಮುಕ್ಕಳಿಸಿ ಉಳಿದ್ರು ಕೂಡ ಸ್ವಲ್ಪ ಅಂಶ ಉಳಿದಿರ್ತದೆ ನಮ್ಮ ಬಾಯಾಗ. ಮುಂದೆ ನಾವು ನೀರು ಕುಡಿತೀವಲ್ಲ, ಅದ್ರ ಜೊತೆ ಹೊಟ್ಟೆ ಒಳಗೆ ಹೋಗ್ತದೆ. ಅದು ಕ್ರಮೇಣವಾಗಿ ದಿನ ಸ್ವಲ್ಪ ಹೋಗ್ತಾ ಅದು ಮುಂದೆ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ದಿವಸ. ಇಂಥ ವಿಷಯಗಳ ಕಡೆ ಜನ ಗಮನ ಕೊಡ್ಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ನಾವು ಕೂಡ ಆರೋಗ್ಯ ಕ್ರಾಂತಿಯನ್ನು ಮಾಡ್ತಾ ಇದ್ದೀವಿ, ನೀವು ಕೂಡ ದಯವಿಟ್ಟು ಕೈ ಕೂರಿಸ್ಬೇಕು ಅನ್ನೋದು ನಮ್ದು ರಿಕ್ವೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೇನ್ರ ಹೇಳ್ತೀರಾ? ಏನಿಲ್ಲ, ನಾವು ನಮ್ಮ ಹೆಲ್ತ್ ಬಗ್ಗೆ ನಾವು ಕಾಳಜಿ ತಗೋಬೇಕು ಎವ್ರಿ ಡೇ ಟು ಡೇ ಲೈಫು. ಓಕೆ, ನಾವು ನಮ್ಮ ದಿನಚರಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಮಾಡ್ಕೊಂಡ್ರೆ ನಾವು ತಕ್ಕ ಮಟ್ಟಿಗೆ ಆರೋಗ್ಯವಾಗಿರ್ಬೋದು. ಒಂದು 60ರಿಂದ 70 ವರ್ಷದವರೆಗೆ ವಿದೌಟ್ BP, ವಿದೌಟ್ ಶುಗರ್, ಫುಲ್ ಎನರ್ಜೆಟಿಕ್ ಆಗಿ, ಯಾರಿಗೂ ತೊಂದರೆ ಕೊಡದೆ, ಮನೆಯಲ್ಲಿನೂ ಯಾರಿಗೂ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗದೆ ಆರಾಮಾಗಿ ಇರ್ಬೋದು ಅಂತ ಹೇಳ್ಬೋದು ಅಷ್ಟೇ. ಮತ್ತೆ ನೀವು ಟೂತ್ ಪೇಸ್ಟ್ ಬಗ್ಗೆ ಬಹಳ ಸ್ಪೆಷಲ್ ಆಗಿ ತಿಳ್ಕೊಂಡಿರಿ. ನನಗೆ ನೀವು ಈಗ 2 ವರ್ಷದಿಂದ ಟೂತ್ ಪೇಸ್ಟ್ ಬಗ್ಗೆ ಯಾಕೆ ಹೇಳಿಲ್ಲ ಅಂತ ನನಗೆ ಪ್ರಶ್ನೆ ಮಾಡಿದ್ರಿ. ಅದ್ರ ಬಗ್ಗೆ ಟೂತ್ ಪೇಸ್ಟ್ ಏನೇನ್ ಲಾಭ ಅದ ಅನ್ನೋದು ಒಂದು ಸ್ವಲ್ಪ ಹೇಳ್ಬಿಟ್ರಲ್ಲ ಸಂಕ್ಷಿಪ್ತನಾಗ. ಟೂತ್ ಪೇಸ್ಟ್ ಅಂದ್ರೆ ನೋಡ್ರಿ, ಈ ಹಲ್ಲುಗಳ ಸಂಧಿಯಲ್ಲಿ ಸಿಕ್ಕಿರುವಂತ ಆಹಾರ ಪದಾರ್ಥಗಳನ್ನ ಫಸ್ಟ್ ಇದು ತೆಗೆದುಹಾಕುತ್ತೆ, ಈಸಿಲಿ ತೆಗೆದುಹಾಕುತ್ತೆ. ಈ ಒಸಡುಗಳು, ಈ ಕೋಲ್ಗೇಟ್ ಪೇಸ್ಟು, ಪೆಪ್ಸೋಡೆಂಟ್ ಪೇಸ್ಟು, ಬೇರೆ ಪೇಸ್ಟ್ ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಒಸಡುಗಳು ಅಂದ್ರೆ ನ್ಯಾಚುರಲ್ ಗಮ್ ವಿಚ್ ಇಸ್ ಗಿಫ್ಟೆಡ್ ಇನ್ ದಿ ಮದರ್ಸ್ ಹೋಮ್ ಆರ್ ಇನ್ ಯೂನಿವರ್ಸ್. ಏನಾಗುತ್ತೆ, ಅದು ಮೊದಲು ಹುಟ್ಟಿದಾಗ ನಾರ್ಮಲ್ ಇರುತ್ತೆ. ನಾವು 25 ವರ್ಷ 30 ವರ್ಷ ಯೂಸ್ ಮಾಡಿದ್ರೆ ಕೋಲ್ಗೇಟು, ಪೆಪ್ಸೋಡೆಂಟು, ಅದು ಒಸಡು ಏನಾಗುತ್ತೆ ಅಂದ್ರೆ ಅದು ಬಾವು ಬಂದಿರುತ್ತೆ, ಅಂದ್ರೆ ಇಟ್ ವಿಲ್ ಗೆಟ್ ಸ್ವೋಲನ್. ಆ ಕೆಮಿಕಲ್ ಯೂಸ್ ಮಾಡಿದ್ರೆ ನಮ್ದು ಒಸಡು ಸೋಲನ್ ಆಗಿರುತ್ತೆ, ಎವ್ರಿ ಡೇ ಸೋಲನ್ ಇರುತ್ತೆ, ಅಂದ್ರೆ ಬಾವು ಬಂದಿರುತ್ತೆ. ಸೊ ಈ ಪೇಸ್ಟ್ ನ ಯೂಸ್ ಮಾಡಿದ್ರೆ, ನಾವು ಮೊದಲು ಯಾವ ತರ ಇತ್ತು, ನಾವು ಹುಟ್ಟಿದಾಗ ಅಥವಾ ಕಾಲೇಜಲ್ಲಿ ಅಥವಾ 10th ಕ್ಲಾಸಲ್ಲಿ ಯಾವ ತರ ಅದನ್ನು ಒಸಡು ಇತ್ತು, ಆ ತರ ನಮಗೆ ಬರುತ್ತದೆ. ಓಕೆನಾ, ಇದು ಫಸ್ಟ್. ಸೆಕೆಂಡು, ಈ ಗಂಟ್ಲಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ, ನೀರು ಕುಡಿಬೇಕಾದ್ರೆ ಕಿರಿಕಿರಿ, ಏನಾದ್ರು ಊಟ ಮಾಡ್ಬೇಕಾದ್ರೆ ಕಿರಿಕಿರಿ ಇರುತ್ತಲ್ಲ, ಆ ಕಿರಿಕಿರಿ ಎಲ್ಲ ಹೋಗುತ್ತೆ. ಆಮೇಲೆ ಮೀಟಿಂಗ್ ಅಲ್ಲಿ ನಮಗೆ ಕೆಮ್ಮು ಬರೋದು, ಆಮೇಲೆ ಕರ್ಕಶ ಧ್ವನಿ ಬರೋದು, ಅರ್ಧ ಮಾತಾಡೋದು, ಬ್ರೀತಿಂಗ್ ಪ್ರಾಬ್ಲಮ್ ಆಗೋದು, ಆಮೇಲೆ ಹಲ್ಲಿನಲ್ಲಿ ಕಿರಿಕಿರಿ,
ಈ ತರ ಏನಾದ್ರು ಪ್ರಾಬ್ಲಮ್ ಇದ್ದರೆ ಇಮಿಡಿಯೇಟ್ ಆಗಿ ಹೋಗುತ್ತೆ. ಆಮೇಲೆ ಕಮ್ಯುನಿಕೇಶನ್ ಫ್ಲಾಲೆಸ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ಬೇರೆದವ್ರನ್ನು ಕೂಡ ಸಂದರ್ಶನ ಮಾಡಬೇಕಂತ ಮಾಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.